ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಭಿನ್ನವಾದ ಸಮೋಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಏನಕ್ಕೆ ನಾನು ವಿಭಿನ್ನವಾಗಿ ಸಮೋಸವನ್ನು ಮಾಡೋಣ ಅಂತ ಹೇಳಿದೆ ಅಂದರೆ, ನೀವು ಸಾಮಾನ್ಯವಾಗಿ ರೋಡ್ ಸೈಡಲ್ಲಿ ಈರುಳ್ಳಿ ಸಮೋಸ ಅಥವಾ ಆಲೂಗೆಡ್ಡೆ ಸಮೋಸನ ತಿಂದಿರ್ತೀರ. ನಾನು ಇಲ್ಲಿ ಎರಡು ಸಮೋಸನೂ ಕೂಡ ಮಾಡ್ತಾ ಇಲ್ಲ, ಆದರೆ ನಾನು ಇಲ್ಲಿ ಈರುಳ್ಳಿನೂ ಬಳಸ್ತೀನಿ, ಹಾಗೆ ಆಲೂಗೆಡ್ಡೆನೂ ಕೂಡ ಬಳಸ್ತೀನಿ. ಹಾಗೆ ಮನೇಲಿ ಬಳಸುವಂತಹ ದಿನನಿತ್ಯ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಸಮೋಸನ ಮಾಡೋಣ. ತುಂಬ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಪಾತ್ರೆಗೆ 1 ಬಟ್ಟಲು ಮೈದಾ ಹಿಟ್ಟು ಹಾಗೆ 1/4 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಹಾಗೆ ಅದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಂಡು ನಾವು ಡೈಲಿ ಮನೇಲಿ ಹೇಗೆ ಚಪಾತಿ ಹಿಟ್ಟು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದೇ ರೀತಿ ಇದನ್ನು ಕಲಿಸ್ಕೊಳ್ಳೋಣ. ಕೆಲವರು ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾರೆ, ಆದರೆ ನಾನಿಲ್ಲಿ ಎಣ್ಣೆನ ಸೇರಿಸಿಲ್ಲ. ನೀವು ಬೇಕಾದರೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೋಬೋದು. ಈಗ ಮೈದಾ ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದಿ ಕಲಿಸ್ಕೊಂಡು 5 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಇಡ್ತೀನಿ. ಈಗ ನಾವು ಚಪಾತಿ ಮಾಡೋದಕ್ಕೆ ಮನೇಲಿ ಸ್ವಲ್ಪ ಹಿಟ್ಟನ್ನು ಹೆಂಗೆ ತಗೋತೀವಿ ದಿನನಿತ್ಯ, ಅದೇ ರೀತಿ ಇಲ್ಲೂ ಕೂಡ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಮಣೆ ಮೇಲೆ ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ಅಗಲವಾಗಿ ದೊಡ್ಡ ಸೈಜಲ್ಲಿ ಹಿಟ್ಟನ್ನು ನಾನು ಅರೆದುಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಈ ಒಂದು ಹಿಟ್ಟಲ್ಲಿ 2 ಸಮೋಸನ ಮಾಡೋದಕ್ಕೋಸ್ಕರ ಈ ರೀತಿ ಹರ್ಕೊಳ್ತಾ ಇದ್ದೀನಿ. ಇಲ್ಲ ಚಿಕ್ಕದಾಗಿ ಒಂದೇ ಸಮೋಸ ಮಾಡೋದಿದ್ರೆ ಚಿಕ್ಕದಾಗಿ ಹರ್ಕೋಬೋದು, ಆದರೆ ನಾನು ಇಲ್ಲಿ 2 ಮಾಡೋಣ ಅನ್ನೋದಕ್ಕೋಸ್ಕರ ಇಷ್ಟು ಅಗಲವಾಗಿ ತಗೊಳ್ತಾ ಇದ್ದೀನಿ. ನಂತರ ಈ ಅರೆದಿರುವಂತಹ ಮೈದಾ ಹಿಟ್ಟನ್ನು ಕಾದಿರುವಂತಹ ಹಂಚಿಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಲೋ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಹಾಕ್ಕೊಳ್ಳೋಣ. ಇದೇನು ಚಪಾತಿ ರೀತಿಲಿ ಬೇಯಿಸೋದು ಬೇಡ, ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ. ಎರಡೂ ಕಡೆ ಸ್ವಲ್ಪ ಬೆಚ್ಚಗೆ ಬಿಸಿ ಆದಮೇಲೆ ತೆಗೆದು ಬಿಡೋಣ. ಇದೇ ರೀತಿ ನಾವು ಅರೆದಿಟ್ಕೊಂಡಿರುವಂತಹ ಎಲ್ಲ ಮೈದಾ ಹಿಟ್ಟನ್ನು ಬಿಸಿ ಮಾಡ್ಕೊಳ್ತೀನಿ. ನೋಡಿ, ನಾನು ಇಲ್ಲಿ ಒಟ್ಟು 7 ಮೈದಾ ಹಿಟ್ಟನ್ನು ನಾನು ಈ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ. 7ರಲ್ಲಿ 2 ಭಾಗ ಅಂತಂದರೆ 14 ಸಮೋಸಗಳನ್ನು ಮಾಡ್ತೀನಿ ನಾನು. ನೀವು ಕೂಡ ಮೈದಾ ಹಿಟ್ಟನ್ನು ತೆಳ್ಳಗೆ ಅರೆದು ಈ ರೀತಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಈಗ ಸಮೋಸ ಶೀಟ್ ರೆಡಿಯಾಗಿದೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಎಲೆಕೋಸನ್ನು ಅದರಲ್ಲಿ ಅರ್ಧದಲ್ಲಿ ಒಂದು 1/4 ಭಾಗದಷ್ಟು ಇಲ್ಲ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟನ್ನು 1 ಬಟ್ಲಷ್ಟು ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 4 ಈರುಳ್ಳಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. 1 ಬಟ್ಟಲು ಪೇಪರ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿ ತಗೊಳ್ಳಿ. ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಖಾರದ ಪುಡಿನ ನೋಡಿ ಬಳಸ್ಕೊಳ್ಳಿ, ಯಾಕಂದರೆ ಮೆಣಸಿಕಾಯಿನೂ ಕೂಡ ಬಳಸ್ತಾ ಇದ್ದೀವಿ. 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಒಂದು ಪಾತ್ರೆಗೆ ನೀಟಾಗಿ ವಾಶ್ ಮಾಡಿ ಸೋಸಿಟ್ಕೊಂಡಿರುವಂತಹ ಕೋಸನ್ನು ಹಾಕ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನೂ ಕೂಡ ಸೇರಿಸ್ಕೊಳ್ಳೋಣ. 1 ಬಟ್ಟಲು ಪೇಪರ್ ಅವಲಕ್ಕಿ, 1 ಬಟ್ಟಲು ಈರುಳ್ಳಿ. ಈಗ ಎಲ್ಲ ಮಸಾಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಟೇಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಳಿ, ನೋಡಿ ಹಾಕ್ಕೊಳ್ಳಿ. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಮೋಸಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿಯಾಗಿದೆ. ಈಗ ಸಮೋಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲೇ ರೆಡಿ ಮಾಡ್ಕೊಂಡಿರುವಂತಹ ಸಮೋಸ ಶೀಟ್ನ ಮಧ್ಯಕ್ಕೆ 2 ಭಾಗವಾಗಿ ಕಟ್ ಮಾಡ್ಕೊಳ್ಳೋಣ. 2 ಭಾಗವಾಗಿ ಕಟ್ ಮಾಡ್ಕೊಂಡಾದಮೇಲೆ ಅದ್ರ ಜೊತೆಗೇನೆ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೊಂದು ಬಟ್ಲಲ್ಲಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈ ಪೇಸ್ಟ್ ಏನಕ್ಕೆ ಅಂದರೆ ಕೊನೆಗೆ ಸಮೋಸೆಗೆ ಕೊನೆ ಭಾಗದಲ್ಲಿ ಅಂಟಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ತೀರಾ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಈಗ ಸಮೋಸ ಟ್ರಯಾಂಗಲ್ ಶೇಪಲ್ಲಿ ಅಂದರೆ ತ್ರಿಭುಜಾಕಾರದಲ್ಲಿ ಬರಬೇಕು. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಈ ಸಮೋಸ ಶೀಟ್ನ ಸ್ಕ್ವೇರ್ ಶೇಪಲ್ಲಿ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸುತ್ತ ಎಲ್ಲನೂ ಕಟ್ ಮಾಡಿ ರಿಮೂವ್ ಮಾಡಿ ಮಾಡ್ತಾರೆ.
ಹಾಗೆ ಕಟ್ ಮಾಡೋದ್ರಿಂದ ಎಲ್ಲ ಹಿಟ್ಟು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಆ ರೀತಿ ವೇಸ್ಟ್ ಆಗೋದು ಬೇಡ. ಡೈರೆಕ್ಟಾಗಿ ಈ ರೀತಿಯೂ ಕೂಡ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ತೀನಿ ನೋಡಿ. ಶೀಟ್ನ ಈ ರೀತಿ ಮಧ್ಯಭಾಗಕ್ಕೆ ಮಡಿಚ್ಕೊಂಡು ನಂತರ ಮೇಲ್ಭಾಗಕ್ಕೆ ಇನ್ನೊಂದು ಶೀಟ್ನ ಈ ರೀತಿ ತೊಗೋಬೇಕು. ಸೊ ಈಗ ಮತ್ತೆ ಇದನ್ನು ತೆಗೆದು ಮತ್ತೆ ಇದಕ್ಕೆ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಅಂಟಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ನಾನು ನಿಧಾನವಾಗಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸೈಡು ಮೈದಾ ಹಿಟ್ಟನ್ನು ಅಂಟಿಸ್ಕೊಂಡು ಇದನ್ನು ಕ್ಲೋಸ್ ಮಾಡಾದಮೇಲೆ ಇದರೊಳಗಡೆಗೆ ರೆಡಿ ಮಾಡ್ಕೊಂಡಿರುವಂತಹ ಸಮೋಸ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಹಿಟ್ಟನ್ನು ಸವರಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡುತ್ತೆ. ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬಂದಿರುತ್ತೆ. ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ನ ಹಾಕಾದ್ಮೇಲೆ ಒಂದು ಸೈಡ್ ಇದನ್ನು ಒಳಭಾಗವಾಗಿ ಮಡಿಚ್ಕೊಂಡು ಹಿಟ್ಟನ್ನು ಇನ್ನೊಂದು ಪದರನ ಅದ್ರ ಮೇಲ್ಭಾಗಕ್ಕೆ ಮಡಚಬೇಕಾದ್ರೆ ಹಿಟ್ಟನ್ನು ನೀಟಾಗಿ ಸವರಿ ಮಡಚಬೇಕು. ಇಲ್ಲ ನೀಟಾಗಿ ಕ್ಲೋಸ್ ಆಗಿಲ್ಲ ಅಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಕ್ಲೋಸ್ ಮಾಡಿ. ನೋಡಿ ಈಗ ಸಮೋಸ ಎಷ್ಟು ಚೆನ್ನಾಗಿ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ. ನೋಡಿ ಅದೇ ರೀತಿ ಮತ್ತೊಂದು ಶೀಟ್ನ ಮಾಡಿ ತೋರಿಸ್ತೀನಿ, ಯಾಕಂದರೆ ಒಂದೇ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇನ್ನೊಂದು ಮಾಡಿ ತೋರಿಸ್ತೀನಿ. ಫಸ್ಟ್ ಮೊದಲನೇದು ಮಾಡಬೇಕಾದ್ರೆ ಫೋಲ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಕನ್ಫ್ಯೂಷನ್ ಆಗುತ್ತೆ. ನಂತರ ಇದನ್ನು ಆರಾಮಾಗಿ ನೀವೇ ಮಾಡ್ತೀರಾ. ಇದೇ ರೀತಿ ನಾನು ಕೂಡ ಎಲ್ಲ ಸಮೋಸನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕಾದಿರುವಂತಹ ಎಣ್ಣೆಗೆ ಸಮೋಸನ ಹಾಕ್ಕೊಳ್ಳೋಣ. ಸಮೋಸನ ಎಣ್ಣೆಲಿ ಚೆನ್ನಾಗಿ ಬೇಯಿಸಬೇಕು, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು. ಯಾಕಂದರೆ ನಾವು ಇಲ್ಲಿ ಸಮೋಸೆಗೆ ರೆಡಿ ಮಾಡ್ಕೊಂಡಿರುವ ಇಂಗ್ರೀಡಿಯೆಂಟ್ಸ್ನ ಡೈರೆಕ್ಟಾಗಿ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಸಮೋಸನ ಬೇಯಿಸಬೇಕು. ಅದೆಲ್ಲ ಕೋಸು, ಆಲೂಗೆಡ್ಡೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇಲ್ಲ ಅಂದರೆ ನೀವು ನಾನು ತೋರಿಸಿರುವಂತಹ ಕೋಸು, ಆಲೂಗೆಡ್ಡೆ, ಈರುಳ್ಳಿ ಇದೆಲ್ಲನೂ ಕೂಡ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನೀವು ಸಮೋಸಾಗೆ ಹಾಕ್ಬಿಟ್ಟು ಹಾಗೆ ಎಣ್ಣೆಲಿ ಸ್ವಲ್ಪನೇ ಬೇಯಿಸ್ಕೊಂಡು ಕೂಡ ನಡೆಯುತ್ತೆ. ಆದರೆ ನಾನು ಇಲ್ಲಿ ಡೈರೆಕ್ಟಾಗಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ನೀಟಾಗಿ ಬೆಂದಿರುವಂತಹ ಸಮೋಸನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತೀನಿ. ಈಗ ಬಿಸಿ ಬಿಸಿಯಾದ ಸಮೋಸ ರೆಡಿಯಾಗಿದೆ. ನಾವು ಮಾಡಿರುವಂತಹ ಸಮೋಸ ತುಂಬಾ ಚೆನ್ನಾಗಿ ಬಂದಿತ್ತು, ಹಾಗೆ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.